ಈ ಎರಡು ವಸ್ತುಗಳನ್ನು ಮನೆಯಲ್ಲಿ ಸುಟ್ಟರೆ ಮನೆಯೊಳಗೆ ನಾನಾ ಪವಾಡಗಳು ನಡೆಯುತ್ತವೆ ಅಂತೆ. ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಸಂಪತ್ತನ್ನು ಹೆಚ್ಚಿಸಲು ಬಯಸ್ತಾರೆ. ಹಾಗಂತ ಹಣ ಗಳಿಸುವುದು ಅಷ್ಟು ಸುಲಭವಲ್ಲ. ಮನೆಯಲ್ಲಿ ಹೆಚ್ಚು ಹಣ ಇರಬೇಕೆಂದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬಿರಬೇಕು ಮತ್ತು ಲಕ್ಷ್ಮೀದೇವಿಯ ಕೃಪೆ ಇರಬೇಕು. ಮನೆಯಲ್ಲಿ ಹಣದ ಕೊರತೆ ಇದೆ, ಲಕ್ಷ್ಮಿಯ ಆಗಮನ ಆಗ್ತಾ ಇಲ್ಲ ಮತ್ತು ಜೀವನದಲ್ಲಿ ಮುನ್ನಡೆಯಲು ಅಡೆತಡೆಗಳು ಇವೆ ಎಂದರೆ ನಿಮ್ಮ ಮನೆಯಲ್ಲಿರುವ ಎರಡು ಪದಾರ್ಥಗಳಾದ ಲವಂಗ ಮತ್ತು ಕರ್ಪೂರದಿಂದ ಈ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗ್ತವೆ. ಲವಂಗವನ್ನು ಕರ್ಪೂರದೊಂದಿಗೆ ಸುಟ್ಟರೆ ಮನೆ ಸುಭಿಕ್ಷೆಯಿಂದ ಕೂಡಿರುತ್ತದೆ. ಸಿಕ್ಕಿಬಿದ್ದ ಹಣವು ಕೈಗೆ ಬರ್ತದೆ. ಅಥವಾ ನೀವು ವ್ಯವಹಾರದಲ್ಲಿ ನಷ್ಟವನ್ನು ಎದುರಿಸಿದರೆ ಉತ್ತಮ ಲಾಭವನ್ನು ಪಡೆಯಲು ಪ್ರಾರಂಭಿಸ್ತೀರಿ. ನೀವು ಹಣ ಸಂಪಾದಿಸಲು ಹರಸಾಹಸ ಪಡ್ತಾ ಇದ್ದರೆ ಹಣ ಗಳಿಸಲು ಉತ್ತಮ ಮಾರ್ಗ ಸಿಗ್ತದೆ. ಮನೆಯಲ್ಲಿ ಲವಂಗವನ್ನು ಕರ್ಪೂರದ ಜೊತೆಗೆ ಸುತ್ತರೆ ಮನೆಯ ವಾಸಿಗಳ ಒತ್ತಡ, ಆತಂಕ ಇತ್ಯಾದಿಗಳು ದೂರವಾಗುವುದರ ಜೊತೆಗೆ ಏಕಾಗ್ರತೆ ಹೊಂದಿ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮುಗಿಸಲು ಸಾಧ್ಯವಾಗ್ತದೆ. ಲವಂಗವನ್ನು ಕರ್ಪೂರದೊಂದಿಗೆ ಸೇರಿಸಿ ರಾತ್ರಿ ಉರಿಸುವುದರಿಂದ ಹೆಚ್ಚಿನ ಲಾಭ ಸಿಗ್ತದೆ. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಕೆಟ್ಟ ಶಕ್ತಿಗಳ ಹರಿವು ಹೆಚ್ಚಾಗಿರ್ತದೆ. ಆದ್ದರಿಂದ ರಾತ್ರಿಯಲ್ಲಿ ಇವುಗಳನ್ನು ಸುಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕ್ತದೆ. ಲವಂಗವನ್ನು ಕರ್ಪೂರದೊಂದಿಗೆ ಬೆರೆಸಿ ರಾತ್ರಿ ಮಲಗುವ ಮುನ್ನ ಸುಟ್ಟರೆ ಮನೆಯಲ್ಲಿ ಹೆಚ್ಚಿನ ಸಂಪತ್ತು, ಕೆಲಸದಲ್ಲಿನ ಅಡೆತಡೆಗಳನ್ನು ನಿವಾರಿಸಿ ಕೆಲಸಗಳನ್ನು ಸಕಾಲದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಇದು ಸಹಕಾರಿಯಾಗಿದೆ. ಮುಖ್ಯವಾಗಿ ಲವಂಗವನ್ನು ಕರ್ಪೂರದಿಂದ ಸುಡುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಇರ್ತದೆ. ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯ ಹೆಚ್ಚಾಗ್ತದೆ. ಈ ಲವಂಗ ಮತ್ತು ಕರ್ಪೂರವನ್ನು ಸುಡುವುದರಿಂದ ಮನೆಗೆ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ. ಒಬ್ಬ ವ್ಯಕ್ತಿಯು ಮನೆಯಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಲವಂಗ ಮತ್ತು ಕರ್ಪೂರವನ್ನು ಸುಡುವುದರಿಂದ ವ್ಯಕ್ತಿಯ ದೇಹದಿಂದ ರೋಗಗಳು ದೂರ ಹೋಗ್ತವೆ ಮತ್ತು ಅವನು ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ. ಇನ್ನು ಲವಂಗ ಮತ್ತು ಕರ್ಪೂರವನ್ನು ಉರಿಸುವುದರಿಂದ ಮನೆಯಲ್ಲಿ ಒಳ್ಳೆಯ ಪರಿಮಳ ಹರಡ್ತದೆ ಮತ್ತು ವಾತಾವರಣವನ್ನು ಇದು ಶುದ್ಧಗೊಳಿಸ್ತದೆ. ಇದರಿಂದ ಮನೆಯಲ್ಲಿ ಮಾತ್ರವಲ್ಲದೆ ಹೊರಗಿನವರಿಗೂ ಅನುಕೂಲವಾಗ್ತದೆ. ಇನ್ನು ಹಣದ ಸಮಸ್ಯೆ ದೂರವಾಗಲು ಬೆಳ್ಳಿಯ ಬಟ್ಟಲಿನಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಹಾಕಿ ರಾತ್ರಿ ಮಲಗುವ ಮುನ್ನ ಸುಟ್ಟು ಹಾಕಿ. ಈ ರೀತಿ ಮಾಡೋದ್ರಿಂದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸ್ತದೆ ಮತ್ತು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ಕಡಿಮೆ ಮಾಡ್ತದೆ. ಇನ್ನು ವೈವಾಹಿಕ ಜೀವನದಲ್ಲಿ ಹಲವು ಸಮಸ್ಯೆಗಳಿದ್ದರೆ 36 ಲವಂಗವನ್ನು 6 ಕರ್ಪೂರ ಜೊತೆಗೆ ಸುಡುವುದರಿಂದ ದಾಂಪತ್ಯ ಜೀವನ ಸುಮಧುರ ಮತ್ತು ಸಂತೋಷವಾಗಿರ್ತದೆ. ಇನ್ನು ಪ್ರತಿದಿನ ಬೆಳಗ್ಗೆ ಲವಂಗವನ್ನು ಕರ್ಪೂರದೊಂದಿಗೆ ಸುಟ್ಟರೆ ಮನೆಯಲ್ಲಿನ ಅಧಿಕ ಋಣಾತ್ಮಕ ಶಕ್ತಿ ಹೋಗಲಾಡಿಸ್ತದೆ. ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಲು ಪ್ರತಿನಿತ್ಯ 1 ಲವಂಗವನ್ನು 2 ಕರ್ಪೂರದೊಂದಿಗೆ ಮನೆಯ ಬಾಗಿಲಿನಲ್ಲಿ ಸುಡಬೇಕು. ಏಕೆಂದರೆ ಮನೆಯ ಬಾಗಿಲಿನ ಮೂಲಕ ಧನಾತ್ಮಕ ಶಕ್ತಿಯು ಪ್ರವೇಶಿಸುತ್ತದೆ ಮತ್ತು ಲಕ್ಷ್ಮೀ ದೇವಿಯು ಪ್ರವೇಶಿಸ್ತಾಳೆ. ಈ ಲವಂಗ ಮತ್ತು ಕರ್ಪೂರವನ್ನು ಹಲವಾರು ವಿಧಾನಗಳಿಂದ ಸುಡಬಹುದು ಮತ್ತು ಪ್ರಯೋಜನಗಳನ್ನು ಕಾಣಬಹುದು. ಉದಾಹರಣೆಗೆ ಕರ್ಪೂರವನ್ನು ಸಣ್ಣ ತುಂಡುಗಳಾಗಿ ಮಾಡಿ 4 ರಿಂದ 5 ಲವಂಗಗಳೊಂದಿಗೆ ಮಿಶ್ರಣ ಮಾಡಿ ಅದನ್ನು ಒಂದು ಬಟ್ಟಲಿನಲ್ಲಿ ಅಥವಾ ಚಮಚದಲ್ಲಿ ಹಾಕಿ ಉರಿಸಿ. ಅಥವಾ ನೀವು ದೊಡ್ಡ ಅಥವಾ ಚಿಕ್ಕ ಹವನ ಕುಂಡವನ್ನು ಹೊಂದಿದ್ರೆ ಈ ಲವಂಗವನ್ನು ಕರ್ಪೂರವನ್ನು ಇಟ್ಟುಕೊಂಡು ಸುಡಬಹುದು.